ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಕೃಷ್ಣಾ ನದಿ ತೀರದ ಊಗರ್ ಬುದ್ರುಕ್ ಗ್ರಾಮ ಒಂದು ಅತಿಶಯ ಕ್ಷೇತ್ರವಾಗಿದೆ. ಹಲವಾರು ವರ್ಷಗಳಿಂದ ಪದ್ಮಾವತಿ ಊಗೂರ್ ಎಂದೇ ಪ್ರಸಿದ್ಧಿ ಪಡೆದಿದೆ. ಇದಕ್ಕೆ ಸರಿಸುಮಾರು 400 ವರ್ಷಗಳ ಇತಿಹಾಸವಿದೆ. ಇಲ್ಲಿರುವ ಪದ್ಮಾವತಿ ದೇವಿಯ ಮೂರ್ತಿಯು ಮೂಲತಃ ಮಹಾರಾಷ್ಟ್ರ ರಾಜ್ಯದ ಕುಂಬೋಜು ಗ್ರಾಮದಿಂದ ಬಂದು ಊಗರ್ ಗ್ರಾಮದಲ್ಲಿ ನೆಲೆಸಿದೆ. ಇದು ನಮ್ಮ ಊಗಾರ ಪದ್ಮಾವತಿ ಅಮ್ಮನವರು ಬಾಹುಬಲಿ ಕುಂಬೋಜದಿಂದ ಇಲ್ಲಿ ಬಂದಿದ್ದಾರೆ. ಗೌಡರ ಭಕ್ತಿಯಿಂದ ಇಲ್ಲಿ ಊಗಾರಕ್ಕೆ ಬಂದರು. ಮತ್ತು ಪ್ರತಿ ಶ್ರಾವಣದೊಳಗೆ ನವರಾತ್ರಿ ಒಳಗೆ ದೊಡ್ಡ ಮಹಾಪೂಜೆ ಆಗ್ತದೆ. ಶ್ರಾವಣ ಒಳಗೆ 4 ಶುಕ್ರವಾರ ದೇವಿ ಅಲಂಕಾರ ಪೂಜಾ ಕುಂಕುಮಾರ್ಚನೆ ಆಗ್ತದೆ ರೀ. ಮತ್ತು ಖಂಡೇ 9 ದಿವಸ 9 ದಿವಸ ರಥ ಇದು ಇರ್ತೈತೆ ರೀ, ಲಕ್ಷ ದೀಪೋತ್ಸವ ಇರ್ತೈತೆ. ದೀಪನೂ ಹಚ್ತೀವಿ ರೀ. ಆಮೇಲೆ ನವರಾತ್ರಿ ಘಟಸ್ಥಾಪನೆ ಮಾಡ್ತೀವಿ ರೀ. ಮತ್ತು ಖಂಡೇ 9 ದಿವಸ ಒಳ್ಳೆಯ ಪೂಜೆ ಆಗ್ತದೆ ರೀ. ಮಹಾರಾಷ್ಟ್ರದ ಕುಂಬೋಜ್ ಗ್ರಾಮದ ಸಮಾಜ ಮಂದಿರದಲ್ಲಿ ಇದ್ದ ಅಮ್ಮನವರ ಮೂರ್ತಿಯನ್ನ ಅಲ್ಲಿಯ ಗೌಡರ ಮನೆಯ ಮಗಳು ಅತಿ ಭಕ್ತಿಯಿಂದ ಆರಾಧಿಸುತ್ತಿದ್ದಳು. ನಂತರ ಆ ಹೆಣ್ಣು ಮಗಳನ್ನ ಇದೇ ಊರಿನ ಗೌಡರ ಮನೆಗೆ ಮದುವೆ ಮಾಡಿಕೊಟ್ರು. ಪದ್ಮಾವತಿ ದೇವಿ ದರ್ಶನವಿಲ್ಲದೆ ಅನ್ನ ನೀರು ಸೇವಿಸುವುದನ್ನ ಬಿಟ್ಟಿದ್ಲು. ಸೊಸೆಯಾಗಿ ಬಂದ ನಂತರದಿಂದ ದೇವಿ ದರ್ಶನವಿಲ್ಲದೆ ಉಪವಾಸ ಮಾಡತೊಡಗಿದ್ಲು. ಇದನ್ನು ಅರಿತ ಪದ್ಮಾವತಿಯ ಭಕ್ತಿಯನ್ನ ಮೆಚ್ಚಿ ಕುಂಬೋಜು ಪಂಡಿತರ ಕನಸಿನಲ್ಲಿ ಬಂದು ಮೂರ್ತಿಯೊಂದಿಗೆ ಊಗಾರ ಗ್ರಾಮಕ್ಕೆ ಬಂದು ಗೌಡರ ಮನೆ ಬಸದಿಯಲ್ಲಿ ನೆಲೆಸಿರುವ ಇತಿಹಾಸವಿದೆ. ವಾಡಿಕೆಯಂತೆ ಪ್ರತಿ ವರ್ಷ ದಸರೆಯ ದಿನ ರಾತ್ರಿ 8 ಗಂಟೆಗೆ ಅಮ್ಮನವರ ಪಲ್ಲಕ್ಕಿ ಉತ್ಸವ ಗೌಡರ ಮನೆಯಲ್ಲಿ ಎಲ್ಲಾ ಸಮಾಜ ಬಾಂಧವರು ಸೇರಿ ಗೌಡರ ತೋಟದ ಬನ್ನಿ ಗಿಡಕ್ಕೆ ಆಯುಧ ಪೂಜೆ ನೆರವೇರಿಸಿ ಸರ್ವಧರ್ಮದವರು ಪಾರಂಪರಿಕವಾಗಿ ಬಂದ ತಾಯಿಯ ಉತ್ಸವವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಒಂದು ವೈಶಿಷ್ಟ್ಯ ಏನಂದ್ರೆ ನಮ್ಮಲ್ಲಿ ದಸರಾ ಎಲ್ಲ ಕಡೆ ಆಗ್ತೈತ್ರಿ. ಆದ್ರೆ ನಾವು ಹುಟ್ಟಿದಂದ್ರೆ ನೋಡ್ಕೊತ ಬರ್ತಿದ್ದು ನೋಡಿ ಲೆಕ್ಕಾಚಾರ ನೋಡಿದ್ರೆ ಮೈಸೂರು ಬಿಟ್ಟಿದಂದ್ರೆ ಉಗಾರ. ಇಲ್ಲಿ ಗ್ರಾಮ ದೇವತೆಗೆ ಆ ಧರ್ಮ ಆ ಜಾತಿ ಅವರ ಇವರತಿ ಅನ್ಸಮ ಇಡೀ ಟೋಟಲ್ ಉಗಾರ ಬುದ್ರು ಗ್ರಾಮದಾಗ ಎಲ್ಲ ಧರ್ಮದವರು ಅವ್ನು ಗ್ರಾಮ ದೇವತೆ ಅಂತ ಎಲ್ಲ ನಂಬಿದರು. ಮತ್ತು ಎಲ್ಲರೂ ಅದನ್ನು ಪರಿಪಾಲನೆ ಮಾಡಿದ್ರು. ಅದಕ್ಕೆ ಒಂದು ಎಕ್ಸಾಂಪಲ್ ಏನಂದ್ರೆ ನಮ್ಮ ಊರಾಗ ಇನ್ನೂವರೆಗೆ ನಾವು ಹುಟ್ಟಿದಂದ್ರೆ ಒಂದು ಚಿಕನ್ ಅಂಗಡಿ ಮಟನ್ ಅಂಗಡಿ ಅಂಥದ್ದು ನಮ್ಮ ಊರಾಗ ಯಾವುದೂ ಇಲ್ಲ ಸರ್. ಪವಾಡ ಸದೃಶ್ಯ ಪದ್ಮಾವತಿ ಮೂರ್ತಿ ದೇಶದಲ್ಲಿ ಅತಿ ಚಿಕ್ಕ ಮೂರ್ತಿ ಎಂಬ ಇತಿಹಾಸ ಹೊಂದಿದೆ. ಕಾರಣ ತಾಯಿಯ ಮೂರ್ತಿ ಕೇವಲ 9 ಇಂಚು ಎತ್ತರವಿದೆ. ಆದರೆ ಈ ದೈವಿ ಶಕ್ತಿಯ ಪವಾಡಕ್ಕೆ ಗ್ರಾಮದಲ್ಲಿ ಯಾರೂ ಮದ್ಯ ಮಾಂಸ ಸೇವನೆ ಹಾಗೂ ವ್ಯಾಪಾರ ಮಾಡುವಂತಿಲ್ಲ. ಮುಸ್ಲಿಂ ಬಾಂಧವರು ಕೂಡ ತಮ್ಮ ಈದ್ ಮಿಲಾದ್ ಹಾಗೂ ಮೊಹರಂ ಹಬ್ಬಗಳಲ್ಲಿ ಗ್ರಾಮದಲ್ಲಿ ಬಲಿ ಮಾಡುವಂತಿಲ್ಲ. ಹಬ್ಬ ಬಂದ್ರೆ ಗ್ರಾಮದ ಹೊರಗಡೆ ಹೋಗಿ ಹಬ್ಬ ಆಚರಿಸುವ ರೂಢಿ ಬೆಳೆದುಕೊಂಡು ಬಂದಿದೆ. ಗ್ರಾಮ ದೇವತೆಗಾಗಿ ಎಲ್ಲಾ ಧರ್ಮದವರು ಸಮನ್ವಯತೆ ಉತ್ತಮ ಸಂಸ್ಕೃತಿ ಬೆಳೆಸಿಕೊಂಡಿದ್ದಾರೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಸಸ್ಯಾಹಾರಿ ಗ್ರಾಮವೆಂಬ ಹೆಗ್ಗಳಿಕೆ ಗಳಿಸಿದ್ದು ಮೆಚ್ಚುವಂತದ್ದು.